ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಯೂಟ್ಯೂಬ್ ಚಾನಲ್ಗೆ. ರಸ್ತೆ ಹೇಳ್ತಾ ಇದ್ದೀನಿ. ಫಸ್ಟು ನಾನು ಮನೆ ತೋರಿಸೋಕ್ಕಿಂತ ಮುಂಚೆ 35-40 ಅಡಿ ವೈಡಾಗಿ ಬರ್ಬೋದು ಗೆಳೆಯರೇ. ಈಗ ನಾನು ನಿಮ್ಗೆ ತೋರ್ಸೋಕೆ ಬಂದಿರೋಂಥ ಮನೆ ಇದೇ ಆಗಿರುತ್ತೆ. ನಾನು ರೀಲ್ಸಲ್ಲಿ ಹೇಳಿರೋ ಪ್ರಕಾರ ಈ ಮನೆ ಹೊಗಳೋಕ್ಕೆ ಸಾಲದು, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಓಕೆ, ಮೂಡಿ ಬಂದಿದೆ. ಇದು 20/30 BDA, ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರು, ಟ್ರಿಪ್ಲೆಕ್ಸ್ ಹೌಸು, JP ನಗರ್, 9 ಫೇಸ್ EWS ಲೇಔಟು. ಓಕೆ, ರಸ್ತೆಗಳು 1/1 ಟಾಪಲ್ಲಿರುವಂಥದ್ದು. ಮೇನ್ ರೋಡ್ ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು, ಅಲ್ಲಿ ಓಡಾಡ್ತಾ ಇದೆಯಲ್ಲ ಅದೇ ಮೇನ್ ರೋಡ್ ಆಗಿರುತ್ತೆ. ಈಗ ಈ ಮನೆ ಬಗ್ಗೆ ಹೋಗೋಣ, ಅಂದರೆ ಹೇಳ್ಕೊಂಡು ಹೋಗೋಣ. ಫ್ರಂಟ್ ಎಲಿವೇಷನ್ನು CNC ಕಟ್ಟಿಂಗಲ್ಲಿ ಮಾಡಿರುವಂತಹ 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. ವಾಕಬಲ್ ಗೇಟು ಇಲ್ಲಿದೆ. ಅಕ್ಕಪಕ್ಕ ಸ್ಟ್ರಕ್ಚರ್ ಪೆಂಡಿಂಗು. ನಿಮಗೆ ಇಲ್ಲಿ ಮೇಲ್ಗಡೆ ವುಡನ್ ಪ್ಯಾಟ್ರನ್ ಇರುವಂಥ 8 ಇಂಚಸ್ ಬೈ 2 ಫೀಟು ವುಡನ್ ಪ್ಯಾಟ್ರನ್ ಟೈಲ್ಸು. ಹಾಗೆ ಬಾಲ್ಕನಿ, ಇದು ಒಂದು ಮೇನ್ ಡೋರ್ ಹತ್ರ. ಮೇಲ್ಗಡೆ ನಿಮಗೆ ಬಾಲ್ಕನಿ, ಬೆಡ್ರೂಮ್ಗೆ ಸ್ಟ್ರಕ್ಚರ್ ಪೇಂಟಿಂಗ್ ಸಿಗುತ್ತೆ. ಮಲ್ಟಿಪರ್ಪಸ್ ರೂಮ್ ಮೇಲ್ಗಡೆ ಇರುವಂಥದ್ದು ಎಲ್ಲ ಸ್ಟ್ರಕ್ಚರ್ ವಾಲ್ ಕ್ಲೈನಿಂಗು, ಪೇಂಟಿಂಗು. ಇದು ಫ್ರಂಟ್ ಎಲಿವೇಷನ್ ಆಯಿತು. ಕಾಮಾಗಿದೆ ಏರಿಯಾ. ಗೋಲ್ಡನ್ ಲೈನ್ ಅಂತ ಹೇಳ್ತೀವಿ ಈ ಲೇಔಟಿಗೆ. 4 ವಾಕಿಂಗ್ ಗೇಟಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಒಂದು ನೋಟ, ಆಮೇಲೆ ಡೀಟೇಲು. ವಾಲ್ ಕ್ಲೈನಿಂಗ್ ಕೊಟ್ಟಿದ್ದಾರೆ. ಸುತ್ತ 2x4 ವೆಟ್ರಿಫೈಡ್ ಟೈಲ್ಸು, 6 ಅಡಿವರೆಗೂ ಹೈಟ್ ಇದೆ ವಿತ್ತು ಬಾರ್ಡರ್. ಓಕೆ, ಕಾವೇರಿ ಪಾಯಿಂಟು. ಆಲ್ರೆಡಿ ಕಾವೇರಿ ಮೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಕೊಳೆ ಆಗಬಾರ್ದು ಅಂಥೇಳಿ ಕವರ್ ಮಾಡಿದ್ವಿ ಅಷ್ಟೇ. ನಲ್ಲಿ ಪಾಯಿಂಟ್ಗಳು ಅಲ್ಲಿದೆ. ಶೂ ರ್ಯಾಕು, ಸ್ಲಿಪ್ಪರ್ ಶೂ ರ್ಯಾಕು ಇಟ್ಕೊಳ್ಳೋದು. ಗ್ಯಾಸ್ ಪ್ರಾವಿಷನ್ನು ಒಳಗಡೆ, ಸ್ಟೋರೇಜ್ ಬೇಕಾದ್ರೆ ಏನಾದರೂ ಮಾಡ್ಕೋಬಹುದು. ಸಂಪು 8.5 ರಿಂದ 10,000 ಲೀಟರ್ ಸಂಪ್ ಬರುತ್ತೆ. ಬೋರ್ವೆಲ್ಲು, ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಆಗಿದೆ. ಅಸೆಸ್ಮೆಂಟು ಈ ಖಾತಾ ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಗಿದೆ. ಜಸ್ಟ್ ಬಾತ್ರೂಮ್ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇರುವಂಥದ್ದು. ರೆಡಿ ಟು ರಿಜಿಸ್ಟರ್ ಈ ಮನೆ. ಫ್ಲೋರಿಂಗ್ ಬಗ್ಗೆ ಹೇಳ್ತೀನಿ. ಕಜಾರಿಯದ್ದು 1/1 ಸೆರಾಮಿಕ್ ಟೈಲ್ಸು ವಿತ್ ಫ್ಲವರ್ ಪ್ಯಾಟರ್ನು. 2 ಕಾರ್ನ ನಿಲ್ಲಿಸ್ಕೊಳ್ಳುವಷ್ಟು ಸ್ಪೇಸಿಯಸ್ ಜಾಗನ ಮಾಡಿಕೊಟ್ಟಿದ್ದಾರೆ. ಪಾರ್ಕಿಂಗ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ ಇದೆ. ಪ್ರತಿಯೊಂದು ಟೀಕು ಈ ಮನೆಗೆ ಎಲ್ಲ ವಾಸ್ಕಲ್ಲು ಹೇಳ್ತಾ ಹೋಗ್ತೀನಿ. ಕ್ವಾಲಿಟಿ ಕಾಂಪ್ರಮೈಸ್ ಎಲ್ಲೂ ಆಗಿಲ್ಲ. ಸೆಟ್ ಬ್ಯಾಕಿಗೆ ಹೋಗೋದಕ್ಕೋಸ್ಕರ ಒಂದು MS ಡೋರ್ನ ಕೊಟ್ಟಿದ್ದೀವಿ. ಇಲ್ಲಿ ಎಂಡಲ್ಲಿ ಕೂಡ ಒಂದು ನಲ್ಲಿ ಪಾಯಿಂಟ್ ಇರುತ್ತೆ. ಹಾಗೆ ಈ ಫ್ಲೋರಲ್ಲಿ ಒಂದು ಕಾಮನ್ ಬಾತ್ರೂಮ್ ಮಾಡಿ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ಮಾಡಿಕೊಟ್ಟಿರುವಂಥ POP ಫಾಲ್ ಸೀಲಿಂಗ್ ಎಲ್ಲ ಸಿಗುತ್ತೆ. ಇನ್ ಕೇಸ್ ನೀವು ರೂಮ್ ಮಾಡ್ಕೊತೀರನೋ ಹಾಗಿದ್ರೆ ಬೀಮ್ ಬಿಟ್ಟಿದ್ದೀವಿ, ಗೋಡೆನ ರೈಸ್ ಮಾಡಿದರೆ ಇದು ಒಂದು ರೂಮ್ ಆಗುತ್ತೆ. EV ವೆಹಿಕಲ್ಗಳೆಲ್ಲ ಇದ್ದರೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಸರ್ಕ್ಯೂಟ್ಗಳು ಕೊಟ್ಟಿದ್ದಾರೆ ಅಲ್ಲಲ್ಲಿ. ಇದು ಗೆಳೆಯರೆ ಲಕ್ಸುರಿ ಲ್ಯಾವಿಶ್ ನೋ ಕಾಂಪ್ರಮೈಸ್ ಮನೆ. EWS ಲೇಔಟ್, JP ನಗರ್, 9 ಫೇಸ್. ಓಕೆ, ಈಗ ಸ್ಟೇರ್ ಕೇಸು 4 ಅಡಿ ವೈಡಾಗಿದೆ. ಲಪೋತ್ರ ಆ್ಯಂಟಿಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ, ರಬ್ಬರ್ ಕೋಟೆಡ್. ಓಕೆ, 304 ಗೇಜ್ SS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ನಾವು ಸ್ಲಿಪ್ಪರ್ನ ಇಲ್ಲೇ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಬೇಕು. ಇದು ಫುಲ್ ಪಾರ್ಕಿಂಗ್ ಲೇಔಟು, ಸರಿನಾ? ಇಲ್ಲಿ ಸ್ಟೇರ್ ಕೇಸ್ನೇ 4 ಅಡಿ ವೈಡಾಗಿ ಕೊಟ್ಟಿದ್ದಾರೆ. ಹ್ಯಾಂಡ್ ಗ್ರಬ್ಬರ್, 304 ಗೇಜ್ SS ರೇಲಿಂಗ್ಸ್. ಓಕೆ, ವಾಲ್ ಕ್ಲೈನಿಂಗ್ 2 ಕಡೆಯೂ 2x4 ವೆಟ್ರಿಫೈಡ್ ಟೈಲ್ಸು. ಸಮಯ 5:55. ಹಾಗಾಗಿ ಈ ಲೈಟಿಂಗ್ ನಿಮಗೆ ಕಾಣಿಸ್ತಾ ಇದೆ ನೋಡಿ. ವರಾಂಡ ಹೊರಗಡೆ ಲಪೋತ್ರ ಆ್ಯಂಟಿಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ, ರಬ್ಬರ್ ಕೋಟೆಡು, ಸಕ್ಕತ್ತಾಗಿದೆ. ಇಲ್ಲಿ 4 ಅಡಿ ಹೈಟಾಗಿ ನಿಮಗೆ ಟಫ್ ಆ್ಯಂಡ್ ಗ್ಲಾಸು 12 mm, ಅದಕ್ಕೆ SS ರೇಲಿಂಗ್ಸ್ ಅಟ್ಯಾಚ್ ಮಾಡಿದ್ದಾರೆ. CCTV ಕ್ಯಾಮ್ರಾ ಪ್ರೊವಿಷನ್ ಎಲ್ಲ ಹೀಗಿದೆ. ಮೇಲಿಂದ ಕೆಳಗಡೆ ನಿಮಗೆ ನೋಡೋಕ್ಕೆ ಈ ಥರ ಸಿಗುತ್ತೆ. ಸಂಜೆಯ 6 ಗಂಟೆ ಇವಾಗ ನಾನು ಇದು ವಿಡಿಯೋ ಮಾಡ್ತಾ ಇರೋದು. ಟೀಕ್ವುಡ್ ಮೇನ್ ಡೋರ್,
ಎಲ್ಲರೂ ಬೇರೆ ಥರ ಪ್ಯಾಟರ್ನ್ ಕೊಡ್ತಾರೆ. ಈ ಮನೆಯ ಮೇನ್ ಡೋರ್ ಪ್ಯಾಟ್ರನ್ನೇ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. 8 ಇಂಚಸ್ ವಾಸ್ಕಲ್. ಓಕೆ, ಇದು ಮೇನ್ ಡೋರ್. ಓಪನ್ ಮಾಡಿದ ತಕ್ಷಣ ಬರುವಂತಹ ಹಾಲ್ನ ಲುಕ್ಕು, ವಾವ್, ಬ್ಯೂಟಿಫುಲ್ ಮನೆ ಗೆಳೆಯರೆ. ಇದು ಒಂದು ಹಾಲಲ್ಲಿ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವಾಲ್ ಲ್ಯಾಂಡಿಂಗ್ ಕಾಣಿಸ್ತಾ ಇದೆ. ಲಕ್ಸರಿ ಬರ್ತಾ ಇದ್ದಂಗೆ ದಿಲ್ ಖುಷಿಯಾಗಿಬಿಡ್ಬೇಕು ಜನ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಇಲ್ಲಿ ನೋಡಿ, POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ನೀಟಾಗಿ ಸಿಂಪಲಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ಗುರು. ನಾನಂತರೂ ಕಳೆದೋಗ್ಬಿಟ್ಟೆ ಮನೆ ನೋಡಿ, ನಿಜವಲ್ಲೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್. ಓಕೆ, ನಾನು ನಿಮಗೆ ಆ ಇಂಟೀರಿಯರ್ ವರ್ಕಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಚಂದ್ರ ನೋಡ್ದಂಗೆ ಆಯ್ತದು. ಮೇನ್ ಡೋರು ಹಾಗೆ ಒಳಗಡೆ ಬಂದು ಇಂಟೀರಿಯರ್ ವರ್ಕ್ ತೋರಿಸಿದೆ. ಇದು TV ಕ್ಯಾಬಿನೆಟ್ಟು, ಫುಲ್ ಅಕ್ರಾಲಿಕ್ ಲ್ಯಾಮಿನೇಷನ್ನಲ್ಲಿ ಮಾಡಿರುವಂಥ ಇಂಟೀರಿಯರ್ ವರ್ಕ್. ಅದು ಫ್ಲೋಟೆಡು ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ ಗುರು ಇಲ್ಲಿ. ಈಗ ಈ ಕಡೆ ವಿಂಡೋ ತೋರಿಸ್ತಾ ಇದ್ದೀನಿ. 4x6 ಇರುವಂತಹ ಬಿಗ್ ವಿಂಡೋ, 4 ಶಟರ್ಸ್ ಇದೆ. ಒಂದು ವಿಂಡೋ ಓಪನ್ ಮಾಡಿಕೊಂಡ್ರೂ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆಯಿಂದ ವಿಂಡೋಯಿಂದ ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ತೋರಿಸ್ತೀನಿ. ಅಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಫುಲ್ ಚೈನ್ ಲಿಂಕ್ ಸ್ಟೇರ್ ಕೇಸ್ನ ಲ್ಯಾಮಿನೇಷನ್ನ ಮಾಡಿಕೊಟ್ಟಿರುವಂಥದ್ದು. ವಾವ್, ಅದು ರ್ಯಾಫ್ಟರ್ ಅದು, ಅದೇ ಮರ್ತಿದೆ, ಈಗ ನೆನಪಾಯಿತು ನೋಡಿ. ಇಲ್ಲಿ ಸ್ಟೋರ್ ಬೈ ಸ್ಟೋರ್ ಮಾಡಿ ಲೈಟಿಂಗ್ ಒಳಗಡೆ ಕೊಟ್ಟಿದ್ದಾರೆ. ನೀವು ಒಂದು ಡೆಕೋರೇಟಿವ್ ಐಟಮ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ. ಗೆಳೆಯರು, ಈಗ ಪೂಜಾ ರೂಮು, ಲಕ್ಷ್ಮೀ ಅಮ್ಮ ಕಾಣಿಸ್ತಾ ಇದ್ದಾರೆ. ಏನು ಗುರು ಫಿನಿಶಿಂಗ್ ಇದೆ, ಈ ಥರ ಬಂದಿದೆ, ಫುಲ್ ಫಿನಿಶಿಂಗ್. ಪೂಜಾ ರೂಮ್ ನೋಡಿ ಹೇಗಿದೆ, ಲಕ್ಸರಿ, ಹೆವಿ ಲಕ್ಸರಿ. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಅದ್ರ ಮೇಲೆ ಸ್ಲ್ಯಾಬ್ ಬರುತ್ತೆ. ಇದು ಸ್ಮಾರ್ಟ್ ಮಾರ್ಬಲ್, ಪ್ಯೂರ್ ವೈಟ್, 2x4 ಅಲ್ಲ, ಸ್ಮಾರ್ಟ್. ಮತ್ತು ಗೋಲ್ಡನ್ ಬಾರ್ಡರ್, ಓಮ್ ಪ್ಯಾಟ್ರನ್, ಟಫನ್ ಗ್ಲಾಸ್. ಒಂದೊಂದು ವರ್ಕು ಎಕ್ಸಲೆಂಟು. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥ ಆರ್ಟ್ ಸಿಗುತ್ತೆ ಅಡುಗೆ ಮನೆಗೆ. ಇದೊಂದು ಅಡುಗೆ ಮನೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನು. ನನ್ನ ಫೋನಲ್ಲಿ ಇದು ತುಂಬಾ ಡಾರ್ಕಾಗಿ ಕಾಣಿಸ್ತಾ ಇದೆ, ಬಟ್ ಎದುರುಗಡೆಗೆ ಬಂದರೆ ವೆರಿ ಲೈಟಾಗಿದೆ ಇದು. ಓಕೆ, ಆಮೇಲೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಕಿಚನ್ಗೆ. ನಿಮಗೆ ಅಲ್ಲಿ ಚಿಮ್ನಿ, ಗ್ಯಾಸ್ನ ಇಟ್ಕೊಳ್ಳೋದಕ್ಕೆ ಚಿಮ್ನಿ ಪಾಯಿಂಟ್ ಮೇಲ್ಗಡೆ ಬರುತ್ತೆ. ಇಲ್ಲಿ ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ ಒಳಗಡೆ ಇಟ್ಕೋಬೋದು. ಓವರ್ ಹೆಡ್ ವಾರ್ಡ್ರೋಬ್ಗಳೆಲ್ಲ ಇದೆ ವಿತ್ ಪ್ರೊಫೈಲ್ ಲೈಟು. ಇದೊಂದು ಅಡುಗೆ ಮನೆ. ಹಾಗೆ ಇದ್ರ ಪಕ್ಕದಲ್ಲಿ ಯುಟಿಲಿಟಿ ಇದೆ, ಡೈನಿಂಗ್ ಹಾಲ್ ಏರಿಯಾ. ಯುಟಿಲಿಟಿ ತೋರಿಸ್ಕೊಂಬಂದ್ಬಿಡಲ. ಯುಟಿಲಿಟಿ ತೋರಿಸ್ಬಿಟ್ಟು ನಾನು ನಿಮಗೆ ಅಲ್ಲಿಂದ ನಿಂತ್ಕೊಂಡು ತೋರಿಸ್ತೀನಿ ಇರಿ. ಡೈನಿಂಗ್ ಹಾಲ್ ಗೆಳೆಯರೆ, ಇದೊಂದು ಯುಟಿಲಿಟಿ. ಡಿಶ್ ವಾಷರ್ ಎಲ್ಲ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು, ಯಾಕಂದರೆ ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟ್ ಇದೆ, ಔಟ್ಲೆಟು ಇದೆ, ದಪ್ಪತ್ರ ಫ್ಲೋರಿಂಗು. ಓಕೆ, ಈ ಡೋರ್ ಹಿಂದ್ಗಡೆಗೆ ಕಾಮನ್ ಆಗಿ ಒಂದು ಟಾಯ್ಲೆಟ್ ಈ ಫ್ಲೋರ್ಗೆ. 2x4 ವೆಟರ್ ಟಾಪ್ ಟು ಬಾಟಮ್. ಗುಡ್ ನೋಡಿ. ಇವಾಗ ನಾನು ನಿಮಗೆ ಡೈನಿಂಗ್ ಹಾಲ್ ಏರಿಯಾನ ತೋರಿಸ್ತೀನಿ. ಇಲ್ಲಿ ಮಷಿನ್ ಇತ್ತು, ಅದಕ್ಕೆ ಈ ಪೊಸಿಷನಲ್ಲಿ ನಿಂತ್ಕೊಂಡು ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ. ಅಂದರೆ ನೀವು 4 ಚೇರಿಂದ 6 ಚೇರ್ ಇರುವಂಥ ಡೈನಿಂಗ್ ಟೇಬಲ್ನ ಇಟ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಊಟ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಜಾಗ ಇದೆ ಇಲ್ಲಿ ಎಲ್ಲ. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್ಗಳು ಸಿಗುತ್ತೆ ವಿತ್ ಲ್ಯಾಮಿನೇಷನ್, ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ, ಗ್ಲಾಸಿ ಫಿನಿಶಿಂಗು. ವಾಲ್ನ ನೋಡ್ತಾ ಇದ್ದೀರಾ, ಲಕ್ಸುರಿ ಫೀಲ್ಗೋಸ್ಕರ ವಾಲ್ ಪೇಪರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಲ್ಲಿ. ಪ್ಯಾಂಟ್ರಿ ಯೂನಿಟ್ಟು, ಈ ಕಾರ್ನರಲ್ಲಿ ನಮಗೆ ಡ್ರೈ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಏನಾದರೂ ಇಟ್ಕೊಳ್ಳೋದಕ್ಕೆ ಪ್ಯಾಂಟ್ರಿ ಯೂನಿಟ್ ಇದೆ. ಓವರ್ ಹೆಡ್ ವಾರ್ಡ್ರೋಬರು ಮತ್ತು ವೆಂಟಿಲೇಷನ್ಗೆ ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಇಲ್ಲೂ ಡ್ರಾಯರ್ ವರ್ಕ್, ಸಮಥಿಂಗ್ ಸೇಮ್ ತುಂಬ ವರ್ಕ್ ಮಾಡಿಕೊಟ್ಟಿದ್ದಾರೆ, ಡೌಟ್ ಇಲ್ಲ. ಅಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ.
ಸರಿನಾ. ದಿಸ್ ಈಸ್ ಡೈನಿಂಗ್ ಹಾಲ್ ಏರಿಯಾ, ಕಿಚನ್ ರೂಮ್. ಇಲ್ಲೆಲ್ಲ ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು, ತುಂಬ ಇದೆ, ಹೇಳೋಕ್ಕಾಗಲ್ಲ. ಡೈರೆಕ್ಟಾಗಿ ಒಂದು ಸಲ ವಿಸಿಟ್ ಮಾಡಿ. ಒಂದೊಂದು ಕ್ವಾಲಿಟಿ ಕೂಡ ಹೆಚ್ಚಾಗಿ ಕೊಟ್ಟಿದ್ದಾರೆ. ಇದೆಲ್ಲ ವಿನಿಯರ್ಸ್. ಫ್ರಿಜ್ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಗೆಳೆಯರೆ, ಈ ಮನೆ ಬಗ್ಗೆ ಜಾಸ್ತಿ ಹೇಳಲ್ಲ, ಒಂದು ಸಲ ಬನ್ನಿ. ಇದು ಫಸ್ಟ್ ಫ್ಲೋರಲ್ಲಿ ಇವರು ಇಷ್ಟು ಮಾಡಿಕೊಟ್ಟಿರುವಂಥದ್ದು ಈ ಮನೆಗೆ. ನೋಡಿ, ಇಲ್ಲೂ ಕೂಡ 3 ಅಡಿ ವೈಡ್ ಆಗಿದೆ. ಆರಾಮಾಗಿ ಮೇಲ್ಗಡೆ ಈಸಿಯಾಗಿ ಓಡಾಡ್ಬೋದು, ದೊಡ್ಡ ದೊಡ್ಡ ವಸ್ತುಗಳೆಲ್ಲ ಕ್ಯಾರಿ ಮಾಡ್ಬೋದು. ಟೀಕುಡ್ ಪಿಲ್ಲರ್ ಕೊಟ್ಟಿದ್ದೀವಿ. ಹಾಗೆ SS ರೇಲಿಂಗ್ಸು ಈ ವೆಂಟಿಲೇಷನ್ಗೂ ಆ ಕಡೆಯಿಂದ ಈ ಕಡೆ ಕವರ್ ಆಗೋದಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಂಟೀರಿಯರ್ ವರ್ಕು. ಸ್ಟೇರ್ಕೇಸ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ. ಓಹ್, ಸೂಪರ್. ಹಾಂ, ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಆ 2 ಬೆಡ್ರೂಮ್ಗಳ ಮಧ್ಯ ಸ್ಟಡಿ ಕ್ಯಾಬಿನೆಟ್ ಸೇಮ್ ಅದೇ ಥರ ಸಿಗುತ್ತೆ. ಬಟ್ ಎಲ್ಲರೂ ಇದೇ ಥರ ಮಾಡ್ತಾರೆ. ಕ್ವಾಲಿಟಿ ಯಾರು ಕೊಡಲ್ಲ, ಕೊಡ್ತಾರೆ ಕೆಲವರು. ಬಟ್ ಅದರಲ್ಲಿ ಈ ಮನೆ ತುಂಬ ಕ್ವಾಲಿಟಿಯಾಗಿ ಬಂದಿದೆ. ಪ್ರೊಫೈಲ್ ಲೈಟ್ಗಳೆಲ್ಲ ಇದೆ ಅದರಲ್ಲಿ ನನ್ನ ಪ್ರಕಾರ. ಆನ್ ಮಾಡಿದರೆ ಹಾಂ, ಎಸ್, ಪ್ರೊಫೈಲ್ ಲೈಟ್ಗಳೆಲ್ಲ ಇದೆ. ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ, ಓದ್ಕೋಬೋದು, ವರ್ಕ್ ಫ್ರಮ್ ಮಾಡ್ಬೋದು. ಡನ್. ಈಗ ಮಾಸ್ಟರ್ ಬೆಡ್ರೂಮ್. ಸಾರಿ, ಇದು ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್, ಹೆಡ್ ಬೋರ್ಡು, ವೆಂಟಿಲೇಷನ್ಗೆ 2 ಸೈಡ್ ವಿಂಡೋ, ವಿನಿಯರ್ ವುಡನ್ ವರ್ಕಲ್ಲಿ ಮಾಡಿರುವಂತಹ ಟಾಪ್ ಟು ಬಾಟಮ್. ವಾವ್, 2020 ಈ ಥರ ಮಾಡಬಹುದಾ ಅನ್ನೋರಿಗೆ ಈ ಥರ ಅಲ್ಲ, ಇನ್ನೂ ಹೆಚ್ಚಿನ ಥರನೇ ಮಾಡ್ಬೋದಂತ ತೋರಿಸ್ಕೊಟ್ಟಿದ್ದಾರೆ ಇವರು. ನೋಡಿ, 3 ಡೋರ್ ಇರೋವಂಥ ಸ್ಲೈಡಿಂಗ್ ವಾರ್ಡ್ರೋಬರು, ಕೆಳಗಡೆ ಡ್ರಾಯರು, ಓವರ್ ಹೆಡ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ ವಿತ್ ಪ್ರೊಫೈಲ್ ಲೈಟು, POP, ಇಂಟೀರಿಯರ್ ವರ್ಕ್, ಫಾಲ್ಸ್ ಸೀಲಿಂಗು. ವಾ 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 ವಾ. TV ಕ್ಯಾಬಿನೆಟ್ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಬರುತ್ತೆ. ಇದು ಇಂಟೀರಿಯರ್ ವರ್ಕ್ ಯಾರೋ ಚೆನ್ನಾಗಿ ಮಾಡಿದ ಪುಣ್ಯಾತ್ಮ, ಹೆವಿ ಚೆನ್ನಾಗಿ ಮಾಡಿದ್ದಾನೆ. ಓಕೆ, ಇದು ಈ ಬೆಡ್ರೂಮ್ನ ಬಾತ್ರೂಮ್. ಪ್ರತಿಯೊಂದು ಟೀ ಕುಡ್ಡು. ಇದು ಬಾತ್ರೂಮು, ಮ್ಯಾಟ್ ಫಿನಿಶಿಂಗು, 2x4 ವೆಟ್ರಿಫೈಡ್ ಟೈಲ್ಸ್, ವಾಲ್ ಕ್ಲೈನಿಂಗು, ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ, ವಾಲ್ ಮೌಂಟ್ ಕಮೋಡು, ಡ್ರೈ ಆ್ಯಂಡ್ ವೆಟ್ ಪಾರ್ಟೇಷನ್ ಮಾಡ್ಬೋದು. ದೊಡ್ಡದಾಗಿದೆ ಬಾತ್ರೂಮ್, ಡ್ರೈ ಆ್ಯಂಡ್ ವೆಟ್ ಮಾಡ್ಬೋದು, ಆಪ್ಷನ್ ಕೊಟ್ಟಿದ್ದಾರೆ. ಸರಿ ಅಲ್ಲದೆ ಈ ಮನೆಯ ಮಾಸ್ಟರ್ ಬೆಡ್ರೂಮ್ನ ಲುಕ್ಕು ಇದು. ನೆಕ್ಸ್ಟ್ ಇದರ ಆಪೋಸಿಟು ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ, ಅದು ತೋರಿಸ್ಕೊಟ್ಬಿಡೋಣ. ಆ್ಯಕ್ಚುಲಿ ಫ್ಲೋರಿಂಗು 2x4 ವೆಟ್ರಿಫೈಡ್ ಟೈಲ್ಸು ಇಟಾಲಿಯನ್ ಮಾರ್ಬಲಿಗೆ ಮ್ಯಾಚಿಂಗ್ ಆಗೋ ಥರನೇ ಹಾಕಿದ್ದಾರೆ. ಇದೊಂದು ಸೆಕೆಂಡ್ ಬೆಡ್ರೂಮ್ ಅಥವಾ ಚಿಲ್ಡ್ರನ್ ಬೆಡ್ರೂಮ್. ಕಿಂಗ್ ಸೈಜ್ ಕಾಟ್, ಮ್ಯಾನ್ಯುಯಲ್ ಲಿಫ್ಟಿಂಗ್ ಇರುತ್ತೆ. ಹಾಗೆ ಇಂಟೀರಿಯರ್ ವರ್ಕಲ್ಲಿ ನಿಮಗೆ ಮಾಡಿರುವಂತಹ ವುಡ್ ವರ್ಕ್ ಸಿಗುತ್ತೆ. ವಾವ್, ಕ್ಯೂಟಿ. ಅದೆಲ್ಲ ನನಗೇನು ಖುಷಿ ಅಂದರೆ ಇಂಟೀರಿಯರ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಗುರು, ಫಿನಿಶಿಂಗ್ ಸೂಪರಾಗಿ ಮಾಡಿದ್ದಾರೆ ಯಾರೋ. ಹಾಗಾಗಿ ಎಕ್ಸೈಟ್ ಆಗಿ ಹೇಳಿದೆ, ಕ್ಷಮೆ ಇರಲಿ. ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ, ಕೆಳಗಡೆ ಕೂಡ ಡ್ರಾಯರ್ಗಳಿದೆ, ಓವರ್ ಹೆಡ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರೇಜು, ಇಲ್ಲಿ ವಾಲ್ ಕ್ಲೈನಿಂಗ್ ಎಲ್ಲ ಇಂಟೀರಿಯರ್ ವರ್ಕು ವಿತ್ TV ಕ್ಯಾಬಿನೆಟ್ಟು, 4x6 ಇರುವಂತಹ ಬಿಗ್ ವಿಂಡೋ ವಿತ್ 4 ಶಟರ್ಸ್. ಓಕೆ, ದಿಸ್ ಈಸ್ ಸೆಕೆಂಡ್ ಬೆಡ್ರೂಮ್. ಇದೇ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಮಗೆ ಇಲ್ಲಿ ಬಾಲ್ಕನಿ ಇದೆ. ಆ ಬಾಲ್ಕನಿ ಪಕ್ಕದಲ್ಲಿ ಒಂದು ಬಾತ್ರೂಮ್ ಇದೆ. ಎಲ್ಲ ಕ್ವಾಲಿಟಿ ಕೊಟ್ಟಿದ್ದಾನೆ. ಸೆರಾಮಿಕ್ ಟೈಲ್ಸು, ವೆಟ್ರಿಫೈಡ್ ಟೈಲ್ಸು, 2x4 ವೆಟ್ರಿಫೈಡ್ ಟೈಲ್ಸು, PVC ಫಾಲ್ ಸೀಲಿಂಗು, 4.5 ಅಡಿ ಹೈಟ್ ಆಗಿದೆ. EWS ಲೇಔಟ್ನ ಲುಕ್ಕು, ಮಕ್ಕಳೆಲ್ಲ ಓಟ ಆಡ್ಬೋದು. ಚೆನ್ನಾಗಿದೆ ಗುರು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು. ನಾನು ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಸಾರಿ. ಬಾತ್ರೂಮ್ ಸೇಮ್ ನಿಮಗೆ ವಾಲ್ ಮೌಂಟ್ ಕಮೋಡು, ಜಾಗರ್ ಫಿಟ್ಟಿಂಗ್ ಸಿಗುತ್ತೆ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸ್.
ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಆಯಿತು. ಈಗ ಥರ್ಡ್ ಫ್ಲೋರ್ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ ಇಟಾಲಿಯನ್ ಮಾರ್ಬಲ್ ಸ್ಟೇರ್ಕೇಸ್, 304 gauge ರೈಲಿಂಗ್ಸ್, 2-way ಲೈಟು ಈ ಥರ ಇದೆ. ಲಿಫ್ಟ್ ಇಲ್ಲ ಅನ್ನೋದು ಬಿಟ್ಟರೆ ಮನೆ ಮಾತ್ರ ಚೆನ್ನಾಗಿ ಬಂದಿದೆ. ಸ್ಟೇರ್ಕೇಸ್ ನೋಡಿದ್ರೆ. ಈಗ ಥರ್ಡ್ ಬೆಡ್ರೂಮ್. ಒಂದು ರೂಮ್ಗಿಂತ ಒಂದು ರೂಮ್ ಚೆನ್ನಾಗಿದ್ದಾವೆ. ಓಕೆ, ಫಸ್ಟ್ ಫಾಲ್ ಸೀಲಿಂಗ್ ತೋರಿಸ್ಬಿಡ್ತೀನಿ ನೋಡಿ. ಯಾವುದೋ ಗ್ಯಾಲಕ್ಸಿ ಬಂದಂಗಿದೆ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ಕಿಂಗ್ ಸೈಜ್ ಕಾಟು, ಮ್ಯಾನ್ಯಲ್ ಲಿಫ್ಟಿಂಗು, ಸ್ಟೋರೇಜ್ ಸಿಗುತ್ತೆ ನಿಮಗೆ. 5x5 ಇರುವಂತಹ ಬಿಗ್ ವಿಂಡೋ, ಫುಲ್ ಇಂಟೀರಿಯರ್ ವಾಲ್ ಸಿಗುತ್ತೆ. ಸ್ಟೋರೇಜು, ವರ್ಕ್ ಫ್ರಮ್ ಹೋಮು, ಸಿಸ್ಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಹಾಗೆ ಈ ಕಡೆ 3 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, ಕೆಳಗಡೆ ಡ್ರಾಯರು ಆ ಥರ ಇದೆ. ವಿತ್ TV ಕ್ಯಾಬಿನೆಟು ಇದಕ್ಕೂ ಕೂಡ. ಈ ಬೆಡ್ರೂಮು ತುಂಬ ದೊಡ್ಡದಾಗಿ ಬಂದಿದೆ. ಸಿಟ್ಔಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಗುರು. ಅಲ್ಲೆಲ್ಲ ಕುತ್ಕೋಬೋದು, ಡ್ರಾಯರ್ ಎಲ್ಲ ಇದೆ, ಓಪನ್, ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈ ಮನೆಯ ಸಾಕ್ಷಿ ಇದೆ. ಅಂದರೆ ಕ್ವಾಲಿಟಿ ಆಗಲಿ, ಇಂಟೀರಿಯರ್ ವರ್ಕಲ್ಲಿ ಏನಾದರೂ ಆಗಲಿ. ಯಾಕೆ ಇಲ್ಲಿ ದೊಡ್ಡದು ಬಂತು ರೂಮು? ಇಲ್ಲಿ ಬಾತ್ರೂಮ್ ಇದೆ. ಹಾಂ, ಬಾತ್ರೂಮಲ್ಲಿ ಇಲ್ಲಿ ಕೊಟ್ಟಿದ್ರಲ್ವ, ಅಲ್ಲಿ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದರು ಆ ಕೆಳಗಡೆ. ಆ ಸ್ಟಡಿ ಕ್ಯಾಬಿನೆಟ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ಈ ಬಾತ್ರೂಮ್ನ ಆ ಜಾಗಕ್ಕೆ ಹೋಗಿದೆ. ಇಲ್ಲಿ ನಮಗೆ ರೂಮ್ ದೊಡ್ಡದು ಸಿಕ್ಕಿದೆ. ಇದು ಮ್ಯಾಟ್ರು. ಅರ್ಥ ಆಯ್ತಲ್ಲ? ಬಾತ್ರೂಮ್ ಸಾಕು, ರೂಮ್ ದೊಡ್ಡದು ಸಿಕ್ತಲ್ವ. ಎಲ್ಲ ವಾಲ್ ಕಮೋಡ್ಗಳು 2x4 ವೆಟ್ರಿಫೈ ಟೈಲ್ಸ್ ಹಾಕಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಮಲ್ಟಿಪರ್ಪಸ್ ರೂಮ್. ವುಡನ್ ಪ್ಯಾಟರ್ನ್ ಇರುವಂತಹ ವೆಟ್ರಿಫೈ ಟೈಲ್ಸ್ ಅದು ನೋಡಿ. ಇಲ್ಲಿ ನಾವು ಹೋಮ್ ಥಿಯೇಟರ್, ಜಿಮ್ಮು, ಯೋಗ, ಚಿಕ್ಕ ಪಾರ್ಟಿ ಹಾಲು ಹೇಗಾದರೂ ಮಾಡ್ಕೋಬಹುದು. ಏನು ಸ್ಪೀಕರ್ಗಳು ಇಟ್ಟಿದ್ದಾರೋ ಏನೋ ಗೊತ್ತಾಗ್ತಿಲ್ಲ ಅದು. ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಇದೆ. ಮತ್ತು ಅದ್ರ ಹಿಂದ್ಗಡೆ MS ರೈಲಿಂಗ್ಸ್ ಕೂಡ ಮಾಡಿದ್ದಾರೆ ಸೇಫ್ಟಿಗೆ. 3 ಆಪ್ಷನ್ಸಲ್ಲಿದೆ. ಕೂಲಾಗಿದೆ. POP ಫಾಲ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟು. ಸಾಕಲ್ವಾ? ಎಲ್ಲದೂ ಇದೆ ಗುರು, ಎಲ್ಲ ಇದೆ ಮನೆಗೆ. ವಾಷಿಂಗ್ ಮಷಿನ್ ಇಟ್ಕೊಳ್ಳೋದಕ್ಕೆ ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟು. ಸರಿನಾ? ಇದು ಇಷ್ಟು ಈ ಫ್ಲೋರಲ್ಲಿರುವಂತಹ 2 ಬೆಡ್ರೂಮ್ನ ಲುಕ್ಕು. ಟಾಪ್ ಫ್ಲೋರಲ್ಲಿ ಹೋಗ್ತಾಯಿದ್ದೀನಿ. ಸಂಜೆಯ ಸಮಯ, ತುಂಬ ಸಂಜೆಯ ಸಮಯ. ಮೇಲ್ಗಡೆ ಬರೋಷ್ಟೊತ್ತಿಗೆ 6-11 ಆಗೋಯ್ತು. ಸ್ಕೈ ಲೈಟ್ ಕೊಟ್ಟಿದ್ದೀವಿ, ನ್ಯಾಚುರಲ್ ಲೈಟ್. 6 ಗಂಟೆಗಾದ್ರೂ ಇಷ್ಟು ಚೆನ್ನಾಗಿ ಒಳಗಡೆ ಬರ್ತಾ ಇದೆ. ಇಲ್ಲಿಗೆ SS ರೈಲಿಂಗ್ಸ್ ಕಂಪ್ಲೀಟ್ ಆಗುತ್ತೆ. ಇಟಾಲಿಯನ್ ಮಾರ್ಬಲ್ ಕಂಪ್ಲೀಟ್ ಆಗುತ್ತೆ. MS ಡೋರ್, ಡ್ಯಾಮ್ ಪ್ರೂಫ್ ಪೇಂಟಿಂಗು, ಬಟ್ಟೆ ಒಣಗೋಗೋದಕ್ಕೆ ಕಂಬಿ, ಇಲ್ಲಿರುವಂಥದ್ದು ಕೇಬಲ್ ವರ್ಕೆಲ್ಲ ಆಗೋಗಿದೆ. ಲ್ಯಾಡರು, ಮೇಲ್ಗಡೆ ಹೋಗ್ತಾಯಿದ್ದೀರಿ ಅಂತಂದರೆ ಲ್ಯಾಡರು. ಆ ಕಡೆ ಸೈಡಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಏರಿಯಾ, ವಾಷಿಂಗ್ ಏರಿಯಾ, ಹ್ಯಾಂಡ್ ವಾಶು. ಸೆಕೆಂಡ್ ಆಪ್ಷನ್ ಆ್ಯಕ್ಚುಲಿ ಇದು ಇಟ್ಕೋಬೇಕು ವಾಷಿಂಗ್ ಮಿಷಿನ್ಗೆ. ಕೆಳಗಡೆ ಪ್ರೆಷರ್ ಜಾಸ್ತಿ ಬರುತ್ತೆ, ಹಾಗಾಗಿ ಕೆಳಗಡೆ ಇಟ್ಕೊಂಡ್ರೆ ವಾಷಿಂಗ್ ಮಿಷಿನ್ ಒಳ್ಳೆಯದು. 1000 ಲೀಟರ್ ಇರುವಂತಹ 2 ಸಿಂಟ್ಯಾಕ್ಸ್ ಸಿಗುತ್ತೆ. ಹೆಡ್ರೂಮ್ ಇದು. ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಮಾಡ್ಕೋಬೋದು. ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ಔಟ್ಲೆಟ್ ಹೋಲ್ ಹಾಕಿದರೆ ಹೋಗುತ್ತೆ. ಫುಲ್ ಡೆವಲಪ್ ಆಗಿರುವಂತಹ ಲೇಔಟ್ ಹೇಗಿದೆ ನೋಡಿ. ವೆದರ್ ಮೆಟ್ರೋ ಸ್ಟೇಷನ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಲೈಟಿಂಗ್ ಆನ್ ಇದೆ ನೋಡಿ. ಇದು ವಾಜಳ್ಳಿ ಮೆಟ್ರೋ ಸ್ಟೇಷನ್ ಸ್ಲ್ಯಾಬ್ ಕಾಣಿಸ್ತಾ ಇರೋದು ಟಾಪಲ್ಲಿ. ಸರಿ ಹಾಗಾದ್ರೆ 4 ಮಾತು ಈ ಮನೆ ಬಗ್ಗೆ. 20/30 BDA, ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರು, JP ನಗರ್ 9 ಫೇಸ್ EWS ಲೇಔಟು, ಟ್ರಿಪ್ಲೆಕ್ಸ್ ಮನೆ. ಆಸ್ಕಿಂಗ್ ಪ್ರೈಸ್ 1,95 lakhs, 1,95,00,000 ನೆಗೋಷಿಯಬಲ್ಲು. ಇಷ್ಟಪಟ್ಟಿದ್ದಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಇನ್ನೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.
ಯಾರು ಮನೆ ತೊಗೊತಾರೋ ಅವರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.